ಪುಸ್ತಕಗಳು ಜ್ಞಾನವನ್ನು ನೀಡಿದರೆ ಅಜ್ಜಿ ತಾತನ ಕಥೆಗಳು ಬದುಕನ್ನು ಕಟ್ಟಿಕೊಡುತ್ತವೆ. ಅವರ ಅನುಭವಗಳು ಮಕ್ಕಳಿಗೆ ಜೀವನದ ದಾರಿದೀಪವಾಗುತ್ತವೆ. ಅಜ್ಜಿ ತಾತ ಕಥೆ ಕೇಳೋಣ ಬನ್ನಿ, ಪ್ರೀತಿ ಮಮತೆಯ ಬೆಳಕು ಹಚ್ಚೋಣ ಬನ್ನಿ. ಈ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಜೀವನ ಮೌಲ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಅದ್ಭುತ ಪ್ರಯತ್ನವಾಗಿದೆ. ಅಜ್ಜ ಅಜ್ಜಿಯರ ಅನುಭವ, ಜೀವನದ ಪಾಠಗಳು ಮತ್ತು ಕಥೆಗಳ ಮೂಲಕ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ವೇದಿಕೆಯಲ್ಲಿ ಇರುವಂತಹ ಗಣ್ಯರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಪ್ರಾರಂಭಿಸು. ಇದೇ ಉದ್ದೇಶವನ್ನು ಹೊತ್ತು ಜಿಕೆ ರಾಯಲ್ ಫೌಂಡೇಶನ್ ವತಿಯಿಂದ 2026 ಜುಲೈ 4ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯ ಅರೇಹಳ್ಳಿಯಲ್ಲಿ ಅಜ್ಜಿ ತಾತ ಕಥಾ ಸಂಭ್ರಮ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಪ್ರೀತಿ ಮಮತೆಯ ಬೆಳಕು ಹಚ್ಚೋಣ ಬನ್ನಿ, ಸಂಸ್ಕೃತಿ ಸಂಸ್ಕಾರದ ದೀಪ ಬೆಳಗಿಸಿ ಹಿರಿಯರ ಹಾದಿಯಲ್ಲಿ ಸಾಗೋಣ ಬನ್ನಿ. ಅಜ್ಜಿ ಹೇಳುವ ಕಥೆಯ ಸೊಗಸು, ತಾತ ಹೇಳುವ. ಇನ್ನು ಈ ಕಾರ್ಯಕ್ರಮವನ್ನು ಶಾಲೆಯ ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನುರಾಧ ಅವರು ಉದ್ಘಾಟಿಸಿದರು. ಆವಾಸೀಯ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಕುಟುಂಬದಿಂದ ದೂರವಿದ್ದರೂ ಅನುರಾಧ ಅವರನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಒಂದು ಮಗುವಿನ ಬದುಕನ್ನು ರೂಪಿಸಲು ಕೇವಲ ಶಿಕ್ಷಣವಲ್ಲ, ಅದಕ್ಕೆ ಸಂಸ್ಕಾರದ ಮೌಲ್ಯಗಳು ಮತ್ತು ಹಿರಿಯರ ಅನುಭವಗಳು ಅಗತ್ಯ. ಅವರು ಮಕ್ಕಳಿಗೆ ಕೇವಲ ಪಠ್ಯ ಶಿಕ್ಷಣವನ್ನಷ್ಟೇ ಅಲ್ಲ, ಉತ್ತಮ ಸಂಸ್ಕಾರ, ಶಿಸ್ತು, ಮಾನವೀಯ ಮೌಲ್ಯಗಳು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ನಿಜವಾದ ಮಾರ್ಗದರ್ಶಕರಾಗಿದ್ದಾರೆ. ಇಂತಹ ಶಿಕ್ಷಣ ತಜ್ಞರ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಎರಡು ವ್ಯರ್ಥ ಅಂತೆ. ಎಷ್ಟಿದ್ರು ಅಜ್ಜಿ ಇಲ್ಲದ ಮನೆ ಶೋಭೆ ಇರಲ್ಲಂತೆ. ಈಗ ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಮಗುನ್ ನೋಡ್ಕೊಳಕ್ಕೆ ಮನೇಲಿ ಅಜ್ಜಿ ಇಲ್ಲ ಅಂದ್ರೆ ಕೆಲಸದವ್ರ ಮೇಲೆ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರೆ ಅಜ್ಜಿ ಬೆಳೆಸೋದಕ್ಕೂ ಕೆಲಸದವ್ರು ಬೆಳೆಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಜ್ಜಿ ತಾತನ ಮಡಿಲಲ್ಲಿ ಬೆಳೆದಂತಹ ಮಕ್ಕಳು ತುಂಬಾ ಪುಣ್ಯವಂತರಾಗಿರ್ತಾರೆ. ಅಜ್ಜಿ ತಾತ ತಮ್ಮ ಮಕ್ಕಳಿಗಿಂತ ಮೊಮ್ಮಕ್ಕಳಿಗೆ ತುಂಬಾ ಪ್ರೀತಿ, ತುಂಬಾ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳುವಂತ ಮೌಲ್ಯಗಳನ್ನ ಅಜ್ಜಿ ತಾತನ ಮಡಿಲಲ್ಲಿ ಬೆಳೆಯುವಂತ ಮಕ್ಕಳಿಗೆ ಗೊತ್ತಿರುತ್ತೆ. ಇವತ್ತಿಗೂ ನಮ್ಮ ಅಜ್ಜಿ 95 ವರ್ಷದ ಅಜ್ಜಿನ ನಾನು ಒಂದು ತಿಂಗಳು ನೋಡ್ಕೊಂಡು ಬರ್ತೀನಿ. ಅವ್ರು ಬದುಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಕಲಾವಿದರು, ನಿರ್ದೇಶಕರು ಹಾಗೂ ಕಂಠದಾನ ಕಲಾವಿದರಾದ ಶ್ರೀ KS ವಾಸುದೇವ ಮೂರ್ತಿ ಅವರು ವಹಿಸಿದ್ದರು. ತಮ್ಮ ಮಾತಿನಲ್ಲಿ ಮಕ್ಕಳಿಗೆ ಸಂಸ್ಕೃತಿ, ಪರಂಪರೆ ಹಾಗೂ ಹಿರಿಯರ ಅನುಭವಗಳನ್ನು ಪರಿಚಯಿಸುವ ಇಂತಹ ಕಾರ್ಯಕ್ರಮಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯವೆಂದು ತಿಳಿಸಿದರು. ಕಥೆಗಳು ಮಕ್ಕಳಿಗೆ ಉತ್ತಮ ವ್ಯಕ್ತಿತ್ವ ಹಾಗೂ ಜೀವನದ ಮೌಲ್ಯಗಳನ್ನು ಬೆಳೆಸುತ್ತದೆ ಎಂದು ಹೇಳಿದರು. ಸದಸ್ಯರು, ಆಯೋಜಕರು ಆಗಿರುವಂತಹ ಶ್ರೀಮತಿ ಗಿರಿಜಮ್ಮ ಆರ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಅನುರಾಧ ಮೇಡಮ್ ರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಬದುಕಿನ ಅಮೂಲ್ಯ ಆಧಾರ. ಅಜ್ಜಿ ತಾತರ ಕಥೆಯ ಸೊಬಗಲಿ
ಬೆಳೆಯಲಿ ಪ್ರೀತಿಯ ಸಂಸಾರ ಮೇಡಮ್ ರವರು ಅನುರಾಧ ಮೇಡಮ್ ರವರನ್ನ ಸನ್ಮಾನ ಮಾಡುವ ಜಿಕೆರಾಯಲ್ ಕರೆಯುತ್ತಿದೆ ಸಂಸ್ಕೃತಿಯ ದೀಪವ ಬೆಳಗಿಸುತ್ತಿದೆ ಅಜ್ಜಿಯ ಮಾತಲ್ಲಿ ಮಮತೆಯ ಸಿರಿ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಆತನ ನುಡಿಯಲಿ ಜ್ಞಾನದ ಹೊಳಿ ತಲೆಮಾರಿನ ಮೌಲ್ಯ ಉಳಿಸುವ ಕಥೆಗಳು ನಮ್ಮ ಬದುಕಿನ ಚಿನ್ನದ ನೆನಪುಗಳು ಹಿರಿಯರ ಆಶೀರ್ವಾದ ನಮ್ಮ ಬಲ ಅವರ ಬದುಕೆ ನಮ್ಮ ಯಶಸ್ಸಿನ ಫಲ ಪ್ರೀತಿ ಗೌರವ ಸೇವೆಯ ದಾರಿ ಅದೇ ನಮ್ಮ ಭಾರತದ ಸಂಸ್ಕೃತಿಯ ಸಾರ ಬನ್ನಿ ಎಲ್ಲರೂ ಕೈ ಜೋಡಿಸಿ ಸಂಸ್ಕೃತಿಯ ಹಾದಿಯಲ್ಲಿ ಹೆಜ್ಜೆ ಹಾಕಿ ಜಿಕೆರಾಯಲ್ ಫೌಂಡೇಶನ್ ಜೊತೆಯಾಗಿ ಬೆಳಗಿಸೋಣ ನಾಡಿನ ಹೆಮ್ಮೆಯಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಸೋಣ ಎಲ್ಲರೂ ಸದಾ ಕಾಲ ಅಜ್ಜಿ ತಾತರ ಕಥೆಯ ಬೆಳಕಿನಲ್ಲಿ ಬೆಳೆಯಲಿ ನಮ್ಮ ನಾಡಿನ ಭವಿಷ್ಯವು ಜಿಕೆ ರಾಯಲ್ ಫೌಂಡೇಶನ್ ಉಪಾಧ್ಯಕ್ಷರಾದ ಶ್ರೀಮತಿ ಗಿರಿಜಾ ಅವರು ಮಾತನಾಡಿ, ಇಂದು ಹಿರಿಯರ ಅನುಭವಗಳನ್ನು ಗೌರವಿಸಿದರೆ ನಾಳೆ ನಮ್ಮ ಸಂಸ್ಕೃತಿ ಉಳಿಯುತ್ತದೆ ಎಂದು ಮಕ್ಕಳಿಗೆ ತಿಳಿಸಿದರು. ಬದುಕಿನ ಪಾಠವು ನೀತಿ ಧರ್ಮದ ಅಮೃತವಾಣಿ ನಮ್ಮ ಬದುಕಿನ ಅಮೂಲ್ಯ ಖಜಾನೆ ಅಜ್ಜಿ ತಾತ ಕತೆ ಕೇಳೋಣ ಬನ್ನಿ ಅಜ್ಜಿ ತಾತ ಕತೆ ಕೇಳೋಣ ಬನ್ನಿ ಪ್ರೀತಿಯ ಮಡಿಲಲ್ಲಿ ಬೆಳೆದ ಕನಸು ಸಂಸ್ಕೃತಿಯ ಬೀಜ ಬಿತ್ತಿದ ಮನಸ್ಸು ಮಕ್ಕಳ ನಗುವಲಿ ಮೂಡುವ ಭವಿಷ್ಯ ಹಿರಿಯರ ಆಶೀರ್ವಾದವೇ ನಮ್ಮ ಐಶ್ವರ್ಯ ಒಟ್ಟಾಗಿ ಸೇರೋಣ ಸಂಭ್ರಮದಿ ಕೇಳೋಣ ಕಥೆಗಳ ಸಿಹಿನುಡಿಗಳಲ್ಲಿ ಜಿಕೆರಾಯಲ್ ಫೌಂಡೇಶನ್ ಕರೆಯುತ್ತಿದೆ ಸಂಸ್ಕೃತಿಯ ದೀಪವನ್ನು ಬೆಳಗಿಸುತ್ತಿದೆ ಅಜ್ಜಿತಾತ ಕತೆ ಜೀವದ ಬೆಳಕು ನಮ್ಮ ಸಂಸ್ಕೃತಿಯ ಅಮೂಲ್ಯ ಫಲಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯವು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಜೊತೆಗೆ ಸುಂದರ ಭವಿಷ್ಯ ಮೂಡಿಸುವಲ್ಲಿ ಕಾರ್ಯನಿರತವಾಗಿದೆ. ನಮ್ಮ ಸಂಸ್ಕಾರ ನಮ್ಮ ಬದುಕಿನ ಅಮೂಲ್ಯ ಆಧಾರ ಅಜ್ಜಿ ತಾತರ ಕಥೆಯ ಮ್ಯಾಜಿಕ್ಗಳನ್ನ ಹೇಳಿದ್ರು ಮತ್ತು ನಮಗೆಲ್ಲ ಮಜಾ ತೋರಿಸಿದ್ರು ಮತ್ತು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಮೌಲ್ಯಗಳನ್ನು ಹೇಳಿದ್ರು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಜ್ಜಿ ತಾತ ಕಥಾ ಸಂಗ್ರಾಮದಿಂದ ಬೇರೆಯವ್ರ ವಸ್ತುಗಳನ್ನ ಮುಟ್ಬಾರ್ದು, ಕಳ್ತನಗಳನ್ನ ಮಾಡಬಾರ್ದು, ಜೀವನದಲ್ಲಿ ಏನೇನು ಅಳವಡಿಸ್ಕೋಬೇಕು ಅಂತ ಹೇಳ್ಕೊಟ್ರು. ಅದನ್ನೆಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಅಳವಡಿಸ್ಕೋತೀನಿ. ನಿಮ್ಮ ಅಜ್ಜಿ ತಾತನ ಮಿಸ್ ಮಾಡ್ಕೊಂತಿದ್ಯಾ? ಇವತ್ತು ಅಜ್ಜಿ ತಾತ ಬಂದಿದ್ದು ನಿನ್ಗೆ ಹೆಂಗ ಅನಿಸ್ತಮ್ಮ? ಏನೇನು ಕಲ್ತೆ ಅವರಿಂದ? ನಮ್ಮ ಅಜ್ಜಿ ತಾತನ ಮಿಸ್ ಮಾಡ್ಕೊತಿದ್ನಲ್ಲ, ಅದು ಸ್ವಲ್ಪ ಅಂದರೆ ಪ್ರೀತಿ ಸಿಕ್ತು.
ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಅಜ್ಜಿ ತಾತ ಕಥಾ ಸಂಭ್ರಮ ಒಂದು ಕಾರ್ಯಕ್ರಮವನ್ನ GK ರಾಯಲ್ ಫೌಂಡೇಶನ್ ವತಿಯಿಂದ ಶ್ರೀಮತಿ ಗಿರಿಜಮ್ಮ ಮೇಡಮ್ ರವರು ಆಯೋಜಿಸಿದ್ರು. ಅದು ನಮ್ಮ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಅದರಲ್ಲಿ ವಾಸುದೇವ ಮೂರ್ತಿ ಸರ್ ಕತೆ ಹೇಳ್ಕೊಂಡು ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಟ್ರು. ಯಾವ ರೀತಿ 5 ಋಣಗಳನ್ನ ತೀರಿಸಕ್ಕಾಗಲ್ಲ, ನಾವು ಭೂಮಿ ಮೇಲೆ ಹುಟ್ಟಿದೀವಿ, ಆ ಭೂಮಿ ಬಗ್ಗೆ ಮತ್ತೆ ತಂದೆ ತಾಯಿಗಳ ಬಗ್ಗೆ, ಯೋಧರ ಬಗ್ಗೆ, ಹಾಗೆ ನಮ್ಮ ತಟ್ಟೆಗೆ ಪ್ರತಿನಿತ್ಯ ಬೀಳುವಂತಹ ಅನ್ನದಲ್ಲಿರುವಂತಹ ರೈತನ ಶ್ರಮದ ಬಗ್ಗೆ ತುಂಬಾ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ಹಾಸ್ಯದ ಮೂಲಕ ತಿಳಿಸ್ಕೊಟ್ರು. ಅದು ತುಂಬಾ ಹೆಲ್ಪ್ಫುಲ್ ಆಯ್ತು. ಅವರಿಗೆ ಕೇಳಿಸ್ಕೋಬೇಕಾದ್ರೆ ತುಂಬಾ ನಗ್ನಗ್ತಾ ಇದು ಜೋಕಿಂಗ್ ತರ ಕೇಳಿಸ್ಕೊಂಡು, ಬಟ್ ಅವ್ರು ಅದನ್ನ ಅಪ್ಲೈ ಮಾಡ್ಕೊಂಡ್ರೆ, ಅವ್ರು ಯೋಚನೆ ಮಾಡಿ ಅವ್ರ ಆಲೋಚನೆ ಇದ್ರೆ ಅದು ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಗಿರಿಜಮ್ಮನನ್ನು ಕೂಡ ಅವರ ಒಂದು ನಿಜ ಜೀವನದ ಘಟನೆಯನ್ನ ಹೇಳುತ್ತಾ ಬೇರೆಯವ್ರ ವಸ್ತುಗಳನ್ನ ತಗೋಬಾರ್ದು. ನಮ್ಮ ಮಕ್ಕಳದು ಡೈಲಿ ಕಂಪ್ಲೇಂಟ್ಸ್ ಇರ್ತಿತ್ತು, ಮೀಸ್ ನನ್ನ ಪೆನ್ಸಿಲ್ ಎತ್ಕೊಂಡ್ಬಿಟ್ಟವ್ರೆ, ಮೀಸ್ ನನ್ನ ಟೆಕ್ಸ್ಟ್ ಬುಕ್ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆ ಒಂದು ಕಂಪ್ಲೇಂಟ್ಸ್ ಮುಂದಿನ ದಿನಗಳಲ್ಲಿ ಇರಲ್ಲ ಅಂತ ಹೇಳ್ತೀನಿ ಅಂತ ಅನ್ಕೋತಿದೀವಿ, ನಾವೆಲ್ಲ ಅನ್ಕೋತೀವಿ. ಆ ಕಂಪ್ಲೇಂಟ್ಸ್ ಬಂದಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಗೆ ತುಂಬಾ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ.